ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು 32,438 ಏನು ಹುದ್ದೆಗಳಿದೆಯಲ್ಲ, ಈ ಹುದ್ದೆಗಳ ಪೈಕಿ ನಮ್ಮ ಹುಬ್ಬಳ್ಳಿಯಲ್ಲಿ 501, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 503 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2013, 2015, 2019ರಲ್ಲಿ ಏನೇನೆಲ್ಲ ಕಟಾಪ್ ಇತ್ತು ಅಂತ ನೋಡ್ಕೊಂಬರೋಣ. ಅದೇ ರೀತಿ ಈ ಸಾರಿ ಎಷ್ಟು ಕಟಾಪ್ ನಿಂದಿರ್ತದೆ, ಅದೇ ರೀತಿ ಲಾಸ್ಟ್ ಇಯರ್ ಒಂದು 2013, ಅದೇ ರೀತಿ 18, 19 ಏನೆಲ್ಲ ಕರೆದಿದ್ರಲ್ಲ, ಇದರಲ್ಲಿ ಎಷ್ಟು ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದರು, ಪಾಯಿಂಟ್ ಎಷ್ಟಿತ್ತು ಅಂತ ಕೂಡ ನೋಡ್ಕೊಂಬರೋಣ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಎಲ್ಲಿ ಅರ್ಜಿ ಸಲ್ಲಿಸಿದರೆ ಜಾಬ್ ಆಗ್ತದೆ, ಅದೇ ರೀತಿ ಕಟಾಪ್ ಎಷ್ಟು ಕೂಡ ನಿಂದಿರ್ತದೆ ಅಂದರೂ ಕೂಡ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ರೀಸನಿಂಗ್ ಆಗಿರ್ಬೋದು, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ. ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಭಾರತ ಇತಿಹಾಸ, ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ, ಭಾರತ ಸಂವಿಧಾನ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು, ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮ್ಗೆ ನೋಟ್ಸ್ಗಳು ಸಿಗ್ತಾವ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ 800 ರೂಪಾಯಿಗಾಗಿ ಸಿಗ್ತದೆ. ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ, ಅದೇ ರೀತಿ ಈಗ RRB ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ 300 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತಾವೆ. ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು. ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು 200 ರೂಪಾಯಿಗಾಗಿ ನೀಡಲಾಗ್ತದೆ. ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ 200 ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ. ಸ್ನೇಹಿತರೆ, ಮೊದಲಿಗೆ ಯಾವ ವರ್ಷ ರಿಕ್ವೈರ್ಮೆಂಟ್ ಆಗಿದೆ ಅಂತ ನೋಡಿದರೆ 2013, 2018, 2019, ಅದೇ ರೀತಿ 2025ರಲ್ಲಿ ಕೂಡ ರಿಕ್ವೈರ್ಮೆಂಟ್ ಆಗಿದೆ. ಸ್ನೇಹಿತರಲ್ಲಿ 2013ರಿಂದ 18ಕ್ಕೆ 5 ವರ್ಷಗಳ ಕಾಲ ಟೈಮ್ ಕೊಟ್ಟಿರ್ತಾರೆ, ಅಂದ್ರೆ ಗ್ಯಾಪ್ ಇದೆ. ಅದೇ ರೀತಿಯಲ್ಲಿ 2018ರಿಂದ 19 ಕೇವಲ 1 ವರ್ಷ ಗ್ಯಾಪ್. ಅದೇ ರೀತಿ 2019ರಿಂದ 2025ಕ್ಕೆ ಮಿನಿಮಮ್ ಒಂದು 5ರಿಂದ 6 ವರ್ಷ ಗ್ಯಾಪ್ ಇರ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ಇಲ್ಲಿ ನಿಮಗೂ ಕೂಡ ಮುಂದೆ ಗೊತ್ತಾಗ್ತದೆ. ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕಾಗ್ತದೆ. ನಾವು 2013ಕ್ಕೆ 2018ಕ್ಕೆ, ಅದೇ ರೀತಿ ಇಲ್ಲಿ 2018ರಿಂದ 2019ಕ್ಕೆ, ಅದೇ ರೀತಿ ಇಲ್ಲಿ 2019ರಿಂದ 2025ಕ್ಕೆ ಎಷ್ಟು ನಿಂದಿರ್ತದೆ ಅಂತ ಕಂಪ್ಯಾರಿಸನ್ ಮಾಡಿಕೊಂಡಾಗ ಮಾತ್ರ ನಿಮ್ಮದು ಮುಂದಿನ 2025ಕ್ಕೆ ಕಟಾಪ್ ಎಷ್ಟು ನಿಂದಿರ್ತದೆ, ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೂಡ ತಿಳಿತದೆ. ಹಾಗಿದ್ರೆ 2013ರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದು ಅಂತ ನೋಡಿದರೆ 45,107 ಇಲ್ಲಿ ಪೋಸ್ಟ್ಗಳು ಖಾಲಿದ್ದು. ಇದು 2013ರಲ್ಲಿ. ಇಲ್ಲಿ ಯಾವುದೇ ರೀತಿಯ ಟೆಲಿಕಾನ್ ಅಥವಾ ಸ್ಮಾರ್ಟ್ಫೋನ್ದ ಬಳಕೆ ತುಂಬಾ ಕಡಿಮೆ ಇತ್ತು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಿದ್ರೆ ಆಗ ಅರ್ಜಿನ ಸಲ್ಲಿಸಿದವ್ರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಕೇವಲ 80 ಲಕ್ಷ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಿದರು. ಇನ್ನು ಅದೇ ರೀತಿ ಒಂದು ಹುದ್ದೆಗೆ ಪಾಯಿಂಟ್ ಎಷ್ಟಿತ್ತಪ್ಪ ಅಂತ ನೋಡೋದಾದ್ರೆ, ಇದು 2013ರಲ್ಲಿ ಹೇಳ್ತಾ ಇರೋದು. ಇಲ್ಲಿ 177 ಪಾಯಿಂಟ್ ಇತ್ತು. ಅಂದ್ರೆ ಒಂದು ಹುದ್ದೆಗೆ 177 ಮಂದಿ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಹಾಗೇನೆ 2018ರಲ್ಲಿ ಎಷ್ಟು ಪೋಸ್ಟ್ಗಳನ್ನ ರಿಕ್ವೈರ್ಮೆಂಟ್ ಮಾಡಿದ್ರು ಅಂತ ನೋಡಿದರೆ 62,907 ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರೈಲ್ವೆ ಇಲಾಖೆ ಅಥವಾ ಸೆಂಟ್ರಲ್ ಗೌರ್ಮೆಂಟು ರಿಕ್ವೈರ್ಮೆಂಟನ್ನು ಮಾಡಿತ್ತು. ಇಲ್ಲಿ ಕೇವಲ 80 ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಇಲ್ಲಿ ನೋಡಿ 1,90,00,000 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇನ್ನು ಅದೇ ರೀತಿಯಲ್ಲಿ ಒಂದು ಹುದ್ದೆಗೆ ಪಾಯಿಂಟ್ ನೋಡೋದಾದ್ರೆ 302 ಅಭ್ಯರ್ಥಿಗಳದ್ದು ಪಾಯಿಂಟ್ ಇತ್ತು. ನೆಕ್ಸ್ಟ್ ಇನ್ನು ಅದೇ ರೀತಿ ನೋಡಿದರೆ 2019ರಲ್ಲಿ ಇಲ್ಲಿ 1,03,739 ಹುದ್ದೆಗಳು ಖಾಲಿ ಇದ್ದು, ಇಲ್ಲಿ ಗ್ಯಾಪ್ ಕೂಡ ನೋಡ್ಕೋಬೋದು, ಎಷ್ಟು ವರ್ಷ ಗ್ಯಾಪ್ ಇದೆ ಅಂತ. ಕೇವಲ 1 ವರ್ಷ ಗ್ಯಾಪ್ ಇದ್ದರೂ ಕೂಡ ಪೋಸ್ಟನ್ನು ಜಾಸ್ತಿ ಕರೆದಿದ್ರು. ಅಂದರೆ ಯಾವುದಕ್ಕಾಗಿ ಕರೆದಿರಪ್ಪ, ಆಲ್ರೆಡಿ ಆಗ ನಮ್ಮದು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿತ್ತು. ಹೊಸ ರೈಲ್ವೆ ಮಾರ್ಗಗಳನ್ನು ಮಾಡಬೇಕಾಗಿತ್ತು. ಅದೇ ರೀತಿ ಸೆಕ್ಷನ್ ಕೂಡ ಆಗಿತ್ತು. ಅದಕ್ಕಾಗಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲಸಗಾರರು ಅಥವಾ ಜಾಬ್ ಮಾಡೋರು ಬೇಕಾಗಿರ್ತಾರೆ. ಅದಕ್ಕಾಗಿ ಇಷ್ಟು ರಿಕ್ವೈರ್ಮೆಂಟನ್ನು ಮಾಡಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಅದೇ ರೀತಿ ಇಲ್ಲಿ ಈ ಎರಡು ಏನು ವೇಕೆನ್ಸಿ ಕರೆದಿರಲ್ಲ, ಈ ವೇಕೆನ್ಸಿಯಲ್ಲಿ ಜಾಸ್ತಿ ಪೋಸ್ಟ್ಗಳು ಖಾಲಿ ಉಳಿದಿದ್ದು. ಇದು ಡಿ ಗ್ರೂಪ್ ಹುದ್ದೆ ಆದ ಕಾರಣ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ತಿರಸ್ಕರಿಸಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಆಗ ಜಾಬ್ ಕಾಂಪಿಟೇಷನ್ ಕಡಿಮೆ ಇತ್ತು. ಹಾಗೆ ಜಾಸ್ತಿ ಜನ ಇದರ ಜಾಬ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ದಕ್ಷಿಣ ಭಾರತದವರು
ಜಾಸ್ತಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಿರ್ತಿದ್ದಿಲ್ಲ. ಜಾಸ್ತಿ ಇವು ಅಲ್ಲಿ ಪಂಜಾಬ್ ಸೈಡ, ಹರಿಯಾಣ, ಉತ್ತರ ಪ್ರದೇಶ, ಡೆಲ್ಲಿ ಭಾಗದ ಅಭ್ಯರ್ಥಿಗಳಿಗೆ ಇದೆಲ್ಲ ಐಡಿಯಾ ಇತ್ತು. ಅದೇ ರೀತಿ ಈಗ ಇತ್ತಿತ್ತಲಾಗೆ ಅಂದರೆ 2019 ಆಚೆಗೆ ನಮ್ಮ ಜನದ್ದು ಜಾಸ್ತಿ ಬಂತು. ಅದರಲ್ಲಿ ಇದು 2019 ಕೂಡ ನಮ್ಮ ಜನ ಅರ್ಜಿನ ಸಲ್ಲಿಸಿದಿಲ್ಲ. ಈ ಇದಕ್ಕೇನು ಸಂಬಂಧಿಸಿದ ಇಲ್ಲಿ ಜಾಸ್ತಿ ಅರ್ಜಿನ ಸಲ್ಲಿಸಿಲ್ಲ. ಅದೇ ರೀತಿ ಮೊದಲಿಗೆ 2019 ನೋಡಿ 2025 ಕೂಡ ಟ್ಯಾಲಿಯನ್ನು ಮಾಡೋಣ. ಇಲ್ಲಿ 1,15,00,000 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದೇ ರೀತಿ ಇಲ್ಲಿ ಒಂದು ಹುದ್ದೆಗೆ ಕೇವಲ 110 ಪಾಯಿಂಟ್ ಇತ್ತು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು 62,000 ಪೋಸ್ಟ್ ಇದ್ದರೂ ಕೂಡ ಇಲ್ಲಿ 302 ಪಾಯಿಂಟ್ ಐತಿ. ಇಲ್ಲಿ 1,00,000 ಪೋಸ್ಟ್ ಇದ್ದಾಗ ಕೇವಲ 110. ಸ್ನೇಹಿತರೆ ಇಲ್ಲಿ ಪೋಸ್ಟ್ ಜಾಸ್ತಿ ಆದಷ್ಟು ಅಭ್ಯರ್ಥಿಗಳು ಏನು ತಿಳ್ಕೊತಾರೆ, ಜಾಸ್ತಿ ಪಾಯಿಂಟ್ ಇರ್ತೈತಿ, ಅದಕ್ಕೆ ಅರ್ಜಿಯನ್ನು ಭಾಳ ಮಂದಿ ಸಲ್ಲಿಸೋದು ಬೇಡತೆ ಕೈ ಬಿಟ್ಟಿರ್ತಾರೆ. ಇದಕ್ಕಾಗಿ ಇಲ್ಲಿ ಕಡಿಮೆ ಆಗಿರ್ತದೆ. ಇಲ್ಲಿ ಕೂಡ ನೋಡ್ಬೋದು ನೀವು 62,000ಕ್ಕೆ 302 ಐತಿ. ಇಲ್ಲಿ 1,00,000 ಪೋಸ್ಟ್ ಇದ್ರು ಕೇವಲ 110. ಇದು 2013ಕ್ಕೆ 2019ಕ್ಕೆ ಇಲ್ಲಿ ಹೋಲಿಕೆ ಮಾಡಿದರೆ ಪಾಯಿಂಟ್ ಗಣನೀಯವಾಗಿ ಎಷ್ಟು ಕಡಿಮೆ ಆಗಿದೆ ಅಂತ ಕೂಡ ಇಲ್ಲಿ ನೋಡ್ಕೋಬೋದು. ಆದರೆ ಇಲ್ಲಿ ಮಾತ್ರ ಪಾಯಿಂಟ್ ಜಾಸ್ತಿ ಇರ್ತದೆ. ಇನ್ನು ಅದೇ ರೀತಿ ಇಲ್ಲಿ 2025 ಕೂಡ ನೋಡಿದರೆ 32,438, ಕೇವಲ 32,000. ಇವರು ಮೂರು ಈಗ 4ನೇ ರಿಕ್ವೈರ್ಮೆಂಟ್ ಇದೆ ರೈಲ್ವೆ ಯಂತ್ರ ಆಗಿದ್ದು. ಇದನ್ನು 3 ಟ್ಯಾಲಿ ಮಾಡಿದ್ರು ಕೂಡ ಈ ಸಾರಿ ರಿಕ್ವೈರ್ಮೆಂಟು ತುಂಬಾ ಕಡಿಮೆ ಇದೆ. ಅದರಲ್ಲೂ ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದವರಿಗೆ ಅಂತೇನಿದೆ, ಹುಬ್ಬಳ್ಳಿಯಲ್ಲಿ ಏನಿದೆಯಲ್ಲ, ಕೇವಲ 503 ಪೋಸ್ಟ್ಗಳು ಇರ್ತವೆ. ಇದು ನಮ್ಮ ಅಭ್ಯರ್ಥಿಗಳಿಗೆ ತುಂಬ ಮೋಸ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕ ಜನತೆಗೆ ಕೂಡ ಇದರಲ್ಲಿ ಕೂಡ ಮತ್ತು ITI ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಿಗೆ ಬೇರೆ, ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೂ ಅದರೊಳಗೆ ಪೋಸ್ಟ್ ಅದಾವು. ಅದೇ ರೀತಿ ಅಂಗವಿಕಲರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಕೇವಲ 503 ಪೋಸ್ಟ್ನಾಗ ಡಿವೈಡ್ ಮಾಡಿರ್ತಾರೆ. ಇರೋದು ಕೇವಲ 503. ನಮ್ದು ಇಲ್ಲೇ ಕರ್ನಾಟಕದಾಗ ನಮ್ಮ ಪೊಲೀಸ್ ಕರೆದ್ರೆ 3,000, 4,000, 1,000 ಆದರೂ ಮಿನಿಮಮ್ ಕರೆದಿರ್ತಾರೆ. ಇದು ರೈಲ್ವೆ ಗ್ರೂಪ್, ರೈಲ್ವೆದಾಗ ಕರೆದು 503. ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಗೊಂದಲ ಉಂಟಾಗಿರ್ತದೆ, ನಮ್ದು 503 ಪೋಸ್ಟ್ ಏನದಲ್ಲ, ನಾವು ಇದಕ್ಕೆ ಮಾತ್ರ ಕರ್ನಾಟಕದವ್ರು ಅರ್ಜಿ ಸಲ್ಲಿಸ್ಬೇಕಂತ ತಿಳ್ಕೊಂಡಿರ್ತೀರಿ. ಸ್ನೇಹಿತರೆ, ನೀವು ಯಾವುದೇ ರಾಜ್ಯದ ಅಭ್ಯರ್ಥಿಗಳಾದರೂ ಕೂಡ, ನೀವು ಯಾವುದೇ ರಾಜ್ಯ ನಮ್ಮ ಭಾರತೀಯ ಒಬ್ಬ ಪ್ರಜೆ ಆಗಿದ್ರಿಂದ ನೀವು ದೇಶದಲ್ಲಿ ಬೇಕಾದಲ್ಲಿ ಕೂಡ ಹೋಗಿ ಅರ್ಜಿ ಸಲ್ಲಿಸಿ ಜಾಬನ್ನು ಮಾಡ್ಬೋದಾಗಿರ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲ್ಲ. ಅದೇ ರೀತಿ ನೀವು ITI ಮೇಲೆ ಏನಾರ ಅರ್ಜಿ ಸಲ್ಲಿಸಿದ್ರೆ NCVT ಕಡ್ಡಾಯವಾಗಿ ಮುಗಿದಿರ್ಬೇಕು. ಇಲ್ಲಿ ಸ್ಟೇಟ್ ಗೌರ್ಮೆಂಟದ್ದು ನಡೆಯಲ್ಲ. SCVT ಅಂತ ಏನು ಮಾಡ್ತಲ್ಲ, SCVT ಅಂತೇಳಿ ಅದು ಇಲ್ಲಿ ನಡೆಯಲ್ಲ. ಸ್ಟೇಟ್ ಗೌರ್ಮೆಂಟದ್ದು ನಡೆಯಲ್ಲ, ಇಲ್ಲಿ ನ್ಯಾಷನಲ್ ಬೇಕಾಗ್ತದೆ ITI. ಸ್ನೇಹಿತರೆ, ನಾ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಯಾವ ಜೂನ್ ಶೇಪ್ ಅಂತ ನಿಮ್ಗೆ ಅರ್ಜಿ ಸಲ್ಲಿಸಕ್ಕೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಆಲ್ಮೋಸ್ಟ್ ನೀವು ಉತ್ತರ ಭಾರತದ ಕಡೆ ಹೋಗಕ್ಕೆ ಹೋಗಬೇಡ್ರಿ. ನೀವು ಪಂಜಾಬ್ ಸೈಡ್ ಹೋಗಿ ಜೈಪುರಕ್ಕೆ ಹಾಕ್ತೀನಿ, ಕೋಲ್ಕತ್ತಾಕ್ಕೆ ಹಾಕ್ತೀನಿ, ನಾ ಡೆಲ್ಲಿಗೆ ಹೋಗಿ ಅರ್ಜಿ ಸಲ್ಲಿಸ್ತೀನಿ ಅಂತಾರೆ ಏನಂತಿಲ್ಲ, ಇಲ್ಲಿ ನಿಮ್ಮದು ಜಾಬ್ ಆಗೋದು ತುಂಬಾ ಕಷ್ಟ. ಸ್ನೇಹಿತರೆ, ನೀವು ಯಾವುದೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರಲಿ, ಅದರಲ್ಲೂ ನಮ್ಮ ಭಾರತದ ಉತ್ತರ ಭಾರತದವರು ಕಾಂಪಿಟೇಷನ್ ಇರೋದು, ಅದಕ್ಕೆ ಮಾತ್ರ ಅವರು ಜಾಸ್ತಿ ಫೈಟನ್ನು ಕೊಡ್ತಾರೆ. ಅದರಲ್ಲಿ ಪಂಜಾಬ, ಹರಿಯಾಣ, ಜೈಪುರ ಸೈಡ್ ಈ ಭಾಗದ ಏನೋ ಉತ್ತರ ಪ್ರದೇಶ ಈ ಭಾಗದ ಮೇಲೆ ಇದಾರಲ್ಲ, ಇವ್ರು ಜಾಸ್ತಿ ಫೈಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಬೇಕಾದಿರಲ್ಲ ಅವ್ರು ರೈಲ್ವೆ ಜಾಬ್ಗೆ ಇರೋದು ಅವ್ರದ್ದು. ಅದಕ್ಕಾಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ದಕ್ಷಿಣ ಭಾರತದ್ದು ಏನೋ ಪೋಸ್ಟ್ ಅದಲ್ಲ, ಈ ಪೋಸ್ಟಿಗೆ ಅರ್ಜಿನ ಸಲ್ಲಿಸ್ಬೇಕು. ನಾವಿದು ಹೇಳಿದ್ದು ಜೂನ್ ವೈಸ್ ಅರ್ಜಿ ಸಲ್ಲಿಸೋರ ಅಂತ ಫೈಟ್ ಅಂತರೂ ಅಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಸ್ನೇಹಿತರೆ, ಇದು ನಾವು ಒಟ್ಟಾರೆಯಾಗಿ ತೆಗೆದುಕೊಂಡಿದ್ದು ಫೈಟ್ ಆಗಿರ್ತದೆ. ಇಲ್ಲಿ ಜೂನ್ ವೈಸ್ ಕೆಲವೊಂದು ಜೂನ್ಗೆ ಕೇವಲ ಒಂದು ಪೋಸ್ಟಿಗೆ 10 ಅಭ್ಯರ್ಥಿಗಳು ಕೂಡ ಇರ್ಬೋದು, ಅಥವಾ ಒಂದೊಂದು ಜೂನ್ಗೆ ಒಂದು ಪೋಸ್ಟ್ಗೆ 500ವರೆಗೂ ಕೂಡ ಇಲ್ಲಿ ಇರ್ತಾರೆ. ಇದು ಒಟ್ಟಾರೆಯಾಗಿ ನೋಡಿದಾಗ ಇಷ್ಟು ಹುದ್ದೆಗೆ ಫೈಟ್ ಇತ್ತು. ಆದರೆ ಈ ಸಾರಿ ನಮ್ಮ 2025 ಇದು ಮಿನಿಮಮ್ ಅಂದರೂ ಈ ಸಾರಿ ಒಂದು 500ವರೆಗೂ ಕೂಡ ಫೈಟ್ ಬರೋ ಚಾನ್ಸ್. 500ರಿಂದ 800, ಒಂದು ಹುದ್ದೆಗೆ 500ರಿಂದ 800. ಇದು ಜೂನ್ ಮೇಲೆ, ಏನು ಜೂನ್ಸ್ ಇರ್ತವಲ್ಲ ಆ ಜೂನ್ ಮೇಲೆ ಡಿಪೆಂಡ್ ಆಗಿರ್ತದ. ಇಲ್ಲಿ ವಲಯಗಳು ಯಾವ ರೀತಿ ಇರ್ತಾವೋ ಆ ವಲಯದ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ತಾರೆ. ಅದರಲ್ಲೂ ಒಂದೊಂದು ವಲಯದಲ್ಲಿ ಜಾಸ್ತಿ ಮಳೆ ಬೀಳೋ ಭಾಗ ಆಗಿರ್ಬೋದು, ಅದೇ ರೀತಿಯಲ್ಲಿ ಆಗಾಗ ಮರ ಗಿಡಗಳು ಬೀಳ್ತಿರ್ತಾವಲ್ಲ, ಸ್ವಲ್ಪ ಫಾರೆಸ್ಟ್ಗಳದ ಅಲ್ಲಿ ಡ್ಯೂಟಿ ಜಾಸ್ತಿ ಇರ್ತದೆ. ಫಾರೆಸ್ಟ್ ಇದ್ದಲ್ಲಿ ಆಗಾಗ ಹೋಗಿ ಟ್ರ್ಯಾಕನ್ನು ಚೆಕ್ ಮಾಡೋದು ಇರ್ತದೆ. ಅದಕ್ಕಾಗಿ ಅಲ್ಲಿ ಅಂಥ ಭಾಗಕ್ಕೆ ಒಂದಿಷ್ಟು ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಲ್ಲ. ಅವ್ರಿಗೆ ಗೊತ್ತಿರ್ತದೆ ಈಗ ನಮ್ದು ಏನಿದೆ ಈಶಾನ್ಯ ರಾಜ್ಯಗಳದಲ್ಲ, ಈ ಈಶಾನ್ಯ ರಾಜ್ಯದಲ್ಲಿ ತುಂಬಾ ಕಡಿಮೆ ಇರ್ತದೆ. ಅದರಲ್ಲಿ ಇಲ್ಲಿ ಪೋಸ್ಟನ್ನು ಕಡಿಮೆ ಅದಾವ, ಅಲ್ಲಿ ರೈಲ್ವೆನೂ ಕೂಡ ಸಂಚಾರ ಕೂಡ ಇಲ್ಲ, ಆಲ್ಮೋಸ್ಟ್ ಇಲ್ಲ, ಆದರೂ ಕಡಿಮೆ ಇರ್ತದೆ. ಕಡಿಮೆ ಇದ್ರೂ ಕೂಡ ಅಲ್ಲಿ ಕೂಡ ಪೋಸ್ಟ್ಗಳು ಕಡಿಮೆ ಇರ್ತಾವೆ, ಆದರೂ ಕೂಡ ಅಲ್ಲಿ ಫೈಟ್ ಕೂಡ ಕಡಿಮೆ ಇರ್ತದೆ. ಅದೇ ರೀತಿಯಲ್ಲಿ ಕೆಲಸ ಕೂಡ ವರ್ಕ್ ಕೂಡ ಜಾಸ್ತಿ ಇರ್ತದೆ. ಆದರೆ ನಮ್ಮ ಇಲ್ಲಿ ನೀವೇನಾದರೂ ಇಲ್ಲಿ ಹುಬ್ಬಳ್ಳಿ ವಲಯಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಉದ್ಯೋಗ ಏನೋ ಸರಳ ಇರ್ತದೆ ಕೆಲಸ, ಆದರೆ ಇಲ್ಲಿ ಫೈಟ್ ತುಂಬ ಜಾಸ್ತಿ ಇರ್ತದೆ. ಇಲ್ಲಿ ಮಿನಿಮಮ್ ಅಂದರೂ ನೀವು 90ವರೆಗೂ ಕೂಡ ಸ್ಕೋರನ್ನು ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ನಿಮ್ದು ಇಲ್ಲಿ ನಮ್ಮ ಹುಬ್ಬಳ್ಳಿ ಜೂನ್ಗೆ ನೀವು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ, ಆದಷ್ಟು ನೀವು ಅರ್ಜಿ ಸಲ್ಲಿಸುವಾಗ
ಮುಂಬೈ ಅಥವಾ ಚೆನ್ನೈ ಜೂನ್ಗೆ ಅರ್ಜಿ ಸಲ್ಲಿಸುವುದು ಉತ್ತಮ ಆಗಿರ್ತದೆ. ನಾವು ಈ ಹುದ್ದೆ ಬೇಕಪ್ಪ ಅನ್ನೋರು ಆದಷ್ಟು ಮುಂಬೈ ಅಥವಾ ಚೆನ್ನೈ ಜೂನ್ಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರು ಉತ್ತಮ ಆಗಿರ್ತದ. ಅಥವಾ ಈ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಅಲ್ಲೇ ಮುಂಬೈದಾಗ 2 ಜೂನ್ ಇರ್ತಾವ ಅಥವಾ ವಲಯ ಅದಾವ, ಅದರಲ್ಲಿ ಯಾವ್ದಾದ್ರು ಕೂಡ ಸಲ್ಲಿಸಬಹುದು. ಇಲ್ಲಿ ನಮ್ಮ ಗುಜರಾತ್ ಮತ್ತು ರಾಜಸ್ಥಾನ ಭಾಗದಾಗ ಏನದಾವಲ್ಲ, ಈ ಭಾಗದ ಅಭ್ಯರ್ಥಿಗಳು ಜಾಸ್ತಿ ಉದ್ಯೋಗವನ್ನ ಮಾಡಲ್ಲ. ಅದೇ ರೀತಿ ಮುಂಬೈಯಲ್ಲಿ ಕೂಡ ಆಗಿರ್ಬೋದು, ಉದ್ಯೋಗದ ಒಲವು ಕಡಿಮೆ ಆದ್ರೆ ಅವರಿಗೆ ಬಿಸ್ನೆಸ್ನ ಒಲವು ಜಾಸ್ತಿ ಇರ್ತದ. ಅದಕ್ಕಾಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ದು ಹುದ್ದೆ ಆಗೋದು ಆರಾಮಾಗಿ ಜಾಬ್ ಸಿಗೋದು ಜಾಸ್ತಿ ಇರ್ತದ. ಅದೇ ರೀತಿ 2019ರಲ್ಲಿ ಕಟಾಪ್ ಎಷ್ಟು ನಿಂತಿತ್ತು ಅಂತ ನೋಡ್ಕೊಂಡ್ ಬರೋಣ. ಅದು ಕಟಾಪ್ ಬಂದು 2019ರದ್ದು 2025ಕ್ಕೆ ಹೋಲಿಸಿ ನೋಡಿದ್ರೆ ಎಷ್ಟು ನಿಂದಿರುತ್ತೆ ಅದನ್ನು ಕೂಡ ಅಲ್ಲಿ ಟ್ಯಾಲಿ ಮಾಡೋಣ. ಸ್ನೇಹಿತರೆ, 2019ರಲ್ಲಿ ನಮ್ಮ ಹುಬ್ಬಳ್ಳಿ ಜೂನ್ಗೆ ಸಂಬಂಧಿಸಿದಂತೆ ಇದು ಕಟಾಪ್ ನೋಡ್ತಾ ಇದೀವಿ. ಉಳಿಕೆದ್ದು ಕೂಡ ಸಂಪೂರ್ಣವಾಗಿ ಏನು 14 ವಲಯ ಅದಲ್ಲ, ಒಟ್ಟು ವಲಯದು ಕೂಡ ನಿಮಗೆ ಕಟಾಪ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು, ಸ್ಪೆಷಲಿ ನಮ್ಮ ಕರ್ನಾಟಕದ ಅಲ್ಲಿ ಅರ್ಜಿಯನ್ನು ಸಲ್ಲಿಸುವವರಿಗೆ ಅಂತ ಇದು ಮಾಡಿದ ವಿಡಿಯೋ ಆಗಿರ್ತದೆ. ನಾವು ಅರ್ಜಿ ಸಲ್ಲಿಸಬೇಕು ಸಲ್ಲಿಸಬಾರ್ದಂತ ಇದರಲ್ಲಿ ನೋಡಿದ್ರೆ ಅವ್ರಿಗೆ ಸಂಪೂರ್ಣವಾಗಿ ತಿಳಿತದ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಾವು ಈಗ 2019ರಲ್ಲಿ ಇದಂದ್ರೆ 5ರಿಂದ 6 ವರ್ಷ ಇದು ಸ್ಮಾರ್ಟ್ ಫೋನ್ ಈಗ ಆಗಿರ್ಲಿಲ್ಲ. 2019ರದಾಗ ಅಲ್ಲೇ ಆಗ ಕಟಾಪ್ ನೋಡ್ಕೋಬಹುದು. ಜನರಲ್ ಕ್ಯಾಟಗರಿಗೆ 66, OBC ಅಭ್ಯರ್ಥಿಗಳಿಗೆ 60, EWS ಅಭ್ಯರ್ಥಿಗಳಿಗೆ 50, SC ಅಭ್ಯರ್ಥಿಗಳಿಗೆ 52, ST ಅಭ್ಯರ್ಥಿಗಳಿಗೆ 48 ಈ ರೀತಿ ಕಟಾಪ್ ನಿಂತಿತ್ತು. ಇದು ಯಾವಾಗ 2019ರದಾಗ. ಅಲ್ಲಿ ಇಷ್ಟು ಕೋಚಿಂಗ್ ಸೆಂಟರ್ಗಳು ಇರಲಿಲ್ಲ, ಇಷ್ಟು ನಾಲೆಜ್ ಇರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಈಗ ಸ್ವತಃ ನಮ್ದೇ ಹೇಳ್ತಾ ಇದೆ, ನಮ್ಮ ಕರ್ನಾಟಕದವ್ರದ್ದು. ಇಷ್ಟು ದಿನ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು KSRP, DAR, ಅದೇ ರೀತಿ ಸಿವಿಲ್, ಅದೇ ರೀತಿ KS ಏನಿದೆಯಲ್ಲ, ಅದೇ ರೀತಿ ವಾಲ್ಡರ್ ಆಗಿರ್ಬೋದು, ಇವು ಏನಾದ್ರು ರಿಕ್ವೈರ್ಮೆಂಟ್ ಆದವು ಅಂದ್ರೆ ನಮ್ಮ ಅಭ್ಯರ್ಥಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಕಣ್ಣು ಎತ್ತು ಸತಿ ನೋಡಂಗಿಲ್ಲ. ಇದು ಆಫ್ಟರ್ ಕೊರೋನಾ ಬಂದ ಮೇಲೆ ನಿಂತರ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಒಲವು ಜಾಸ್ತಿ ಆಗಿದೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರಿಕ್ವೈರ್ಮೆಂಟ್ ಆತಂದ್ರೆ ಜಾಬ್ಗೆ ಹೋಗ್ಬೇಕಂದ್ರೆ 2 ವರ್ಷ ಆಗ್ತದ. ಈಗ ಪೊಲೀಸದ್ದು 2022ರದಾಗ ಕರೆದಿದ್ದು ಇನ್ನವರೆಗೂ ಕೂಡ DRದು ಕಂಪ್ಲೀಟ್ ಆಗಿ ಕೂಡ ಮುಗುದಿಲ್ಲ. ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಇಲ್ಲಿ ನಿಮ್ದು ಹೊಸ ನೋಟಿಫಿಕೇಶನ್ ಕೂಡ ಪೊಲೀಸದು ಆಗಲ್ಲ. ಅದಕ್ಕಾಗಿ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ 1 ಇಯರ್ದಾಗ ಡ್ಯೂಟಿ ಜಾಯ್ನ್ ಆಗಿ ನೆಕ್ಸ್ಟ್ ಇಯರ್ ಬರಗೋಡ್ದವ್ರು ಆರಾಮ್ ಸ್ಯಾಲ್ರಿ ತಗೋತಾರ. ಮತ್ತೊಂದು ಪೇ ಸ್ಕೇಲ್ ಕೂಡ ಜಾಸ್ತಿ ಇರ್ತದ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 7ನೇ ಪೇ ಸ್ಕೇಲ್ ಇತ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 8ನೇ ಪೇ ಸ್ಕೇಲ್ ಇರ್ತದ. ಅದಕ್ಕಾಗಿ ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಒಲವು ಜಾಸ್ತಿ ತೋರಿಸ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಏನದಲ್ಲ, ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಕೂಡ ತೆರಿತಾ ಇದ್ದಾವ. ಅದಕ್ಕಾಗಿ ಆದಷ್ಟು ಜಾಬ್ ಆಗಲೇಬೇಕನ್ನೋರು ಹುಬ್ಬಳ್ಳಿ ಜೂನ್ಗೆ ಸಲ್ಲಿಸಕ್ಕೆ ಹೋಗ್ಬಿಡ್ರಿ ಅರ್ಜಿನ. ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಆದಷ್ಟು ಮುಂಬೈ ಅಥವಾ ಚೆನ್ನೈ, ಮುಂಬೈದಲ್ಲಿ 2 ವಿಭಾಗ ಅದಾವ, ಅಲ್ಲಾದ್ರೂ ಸಲ್ಲಿಸಿ. ಬೆಟರ್ ಅಪ್ಪನ. ಇವು 2 ಚಾಯ್ಸ್ ಸ್ವಲ್ಪ ಪೋಸ್ಟ್ಗಳು ಜಾಸ್ತಿ ಇರ್ತಾವು. ನೀವೇನಾದ್ರು ಉತ್ತರ ಭಾರತದ ಕಡೆ ಹೋದ್ರಂದ್ರೆ ನಿಮ್ದು ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಇರ್ತದ. ಔಟ್ ಆಫ್ ಔಟ್ ಲೆವೆಲ್ ವರೆಗೂ ಕೂಡ ಬರ್ಬೇಕಾಗ್ತದೆ ಒಂದ್ ಸಮಯದಾಗ. ಅದಕ್ಕಾಗಿ ನೀವು ಅಲ್ಲಿ ಅರ್ಜಿ ಸಲ್ಲಿಸುವಾಗ ಅಲ್ಲಿ ತುಂಬಾ ಸೆಂಟರ್ ಅದ. ಇಲ್ಲಿ ನೋಡ್ಕೊಂಡಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿದ್ರೆ ಉತ್ತರ ಭಾರತದಲ್ಲಿ ಜಾಸ್ತಿ ಕೋಚಿಂಗ್ ಸೆಂಟರ್ ಅದಾವು. ಅದರಲ್ಲೂ 100% ರಿಸಲ್ಟ್ ಇರುವ ಕೋಚಿಂಗ್ ಸೆಂಟರ್ಗಳು ಕೂಡ ಇರ್ತಾವ. ನಾವು ಕೂಡ ಅಲ್ಲಿ ತರನ ನೋಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಯಾವ ರೀತಿ ಎಕ್ಸಾಮ್ ಇರ್ತಾವಲ್ಲ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ ಅನ್ನ ಇಂಗ್ಲಿಷ್ನಾಗ ಇದ್ದಿದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್, ಅದೇ ರೀತಿ ಹಿಂದಿ ಇದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಅನ್ನ ಮಾಡಿ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ. ನೋಟ್ಸ್ ಯಾರಿಗಾದ್ರೂ ಬೇಕಾಗಿದ್ದಪ್ಪ ಅಂದ್ರೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಆಗಿರ್ತಾವೆ. ಅವ್ರ ಬೆಲೆ ಬಂದು 200 ರೂಪಾಯಿ ಇರುತ್ತೆ. ಆಲ್ರೆಡಿ ನೀವು ನೋಡಿರ್ಬೋದು ಈ ನೋಟ್ಸ್ಗೆ ಸಂಬಂಧಿಸಿದಂತೆ. ನೋಟ್ಸ್ ಅವು ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಅಲ್ಲಿ ಆಲ್ರೆಡಿ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಸಂಪರ್ಕಿಸಿ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದಾಗಿರ್ತವೆ. ಪ್ರತಿಯೊಂದು ನೋಟ್ಸ್ ಕೂಡ ಕನ್ನಡದಲ್ಲಿ ಇರ್ತಾವ. ಅದೇ ರೀತಿ PDF ಕೂಡ ನಿಮಗೆ PDF ದಲ್ಲಿ ಕೂಡ ಲಭ್ಯ ಇರ್ತಾವೆ. ಯಾವುದೇ ರೀತಿಯ ಪೋಸ್ಟ್ ಮುಖಾಂತರ ಕೊಡಲ್ಲ, ಓನ್ಲಿ PDF ಮುಖಾಂತರ ನಿಮ್ಗೆ ಈ ಎಲ್ಲ ನೋಟ್ಸ್ ಅನ್ನ ನೀಡಲಾಗ್ತದ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇದು ಇಂಪಾರ್ಟೆಂಟ್ ಥಾಟ್ ಅಂತಾನೆ ಹೇಳ್ಬೋದು, ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಸಾಕಷ್ಟು ಅಭ್ಯರ್ಥಿಗಳು ಈಗ ನಮ್ದು ಈಗ ಡಿ ಗ್ರೂಪ್ ಹುದ್ದೆಯನ್ನು ಸಲ್ಲಿಸ್ಬಿಟ್ರೆ ಪಟಗ್ನ ಅರ್ಜಿ ಸಲ್ಲಿಸ್ಬಿಡೋ ಲಾಸ್ಟ್ ಸಮಯದಾಗ ಅಪ್ಲಿಕೇಶನ್ ತೆಗೆದುಕೊಳ್ಳೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದ ಕಾರಣ ಅಂತೇಳಿ ಆಲ್ರೆಡಿ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ದು ಕೂಡ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಆದರೂ ಕೂಡ ಇನ್ನೊಂದು ವಿಡಿಯೋಕ್ಕೆ ಸಾಕಷ್ಟು ಅಭ್ಯರ್ಥಿ ಕಟಾಪ್ದು ವಿಡಿಯೋ ಮಾಡುತ್ತೆ. ಇದಕ್ಕಾಗಿ ಈ ಕಟಾಪ್ನ ವಿಡಿಯೋ ಮಾಡಿದ್ವಿ. ಬೆಟರ್ ಅಪ್ಪ ಅಂದ್ರೆ ನಿಮ್ದು ನಾ ಹೇಳಿದ್ನೆಲ್ಲ ಆ ಜೂನ್ಗೆ ಅರ್ಜಿ ಸಲ್ಲಿಸಿದರೂ ಉತ್ತಮ ಆಗಿರ್ತದ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.